ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಡಿಸೈನ್ ಯೋರ್ ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ರಿಪೋರ್ಟ್ಸ್ ಯೂಸಿಂಗ್ MS Excel ಆ್ಯಂಡ್ ಪವರ್ BI. ಅಂದರೆ MS Excel ಮತ್ತು ಪವರ್ BIಯನ್ನು ಯೂಸ್ ಮಾಡಿಕೊಂಡು ಡ್ಯಾಶ್ಬೋರ್ಡ್ಸ್ ಮತ್ತು ರಿಪೋರ್ಟ್ಸನ್ನು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ನಮ್ಮ ಕನ್ನಡ ಇನ್ಸ್ಟಾಗ್ರಾಮ್ ಟೆಕ್ ಇನ್ಫೋ ಕನ್ನಡ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮನ್ನು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಟೆಕ್ ಇನ್ಫೋ ಕನ್ನಡ.ಅಫಿಷಿಯಲ್ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ. ಬನ್ನಿ, ಇವತ್ತು ನಾನು ನಿಮಗೆ ಡ್ಯಾಶ್ಬೋರ್ಡ್ಸ್ ಅಂದರೆ ಏನು, ಬೇರೆ ಬೇರೆ ಥರ ಡ್ಯಾಶ್ಬೋರ್ಡ್ಸ್ ಯಾವುದನ್ನು ನಾವು ಯೂಸ್ ಮಾಡ್ಕೋಬೋದು, ಮತ್ತು ಡ್ಯಾಶ್ಬೋರ್ಡಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನಾವು ಈ ಡ್ಯಾಶ್ಬೋರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಎಂಟೈರ್ ಪ್ರೆಸೆಂಟೇಷನ್ ನಿಮಗೆ ಇಂಗ್ಲೀಷಲ್ಲಿರುತ್ತೆ, ಬಟ್ ನಾನು ಅಲ್ಲಿರುವಂಥ ಕಂಟೆಂಟನ್ನು ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂದರೆ ನಾವು ಇದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿದಾಗ ಕೆಲವೊಂದು ವರ್ಡ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಡೀ ಪ್ರೆಸೆಂಟೇಷನ್ ಇಂಗ್ಲೀಷಲ್ಲೇ ಇರುತ್ತೆ. ಮತ್ತು ಈ ಪ್ರೆಸೆಂಟೇಷನ್ ಕೂಡ ನಮ್ಮ ಆ್ಯಪಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತೆ. ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಇಲ್ಲಿರೋ ಎಂಟೈರ್ ಕಂಟೆಂಟು ಇಂಗ್ಲೀಷಲ್ಲಿರುತ್ತೆ, ಬಟ್ ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಯಾಕೆ ನಾನು ಕನ್ನಡದಲ್ಲಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ಇದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಏನಾಗಿದೆ ಅಂದರೆ ಕೆಲವೊಂದು ವರ್ಡ್ಸ್ ನಮಗೆ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಕನ್ನಡದಲ್ಲಿ ಹೇಳಿದಾಗ ಅದು ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಂಟೆಂಟು ನಿಮಗೆ ಸ್ಕ್ರೀನ್ ಮೇಲೆ ಇಂಗ್ಲೀಷಲ್ಲೇ ಇರುತ್ತೆ, ಎಕ್ಸ್ಪ್ಲನೇಷನ್ ಮಾತ್ರ ನಾನು ಕನ್ನಡದಲ್ಲಿ ಮಾಡ್ತೀನಿ. ರೈಟ್, ಇವಾಗ ಡ್ಯಾಶ್ಬೋರ್ಡ್ ಅಂದರೆ ಏನು ಇದನ್ನು ತಿಳ್ಕೊಳ್ಳೋಣ. ಡ್ಯಾಶ್ಬೋರ್ಡ್ ಅಂತಂದರೆ ನೋಡಿ, ತುಂಬ ಸಿಂಪಲ್ ಆಗಿ ನಿಮಗೆ ಅದನ್ನು ಅರ್ಥ ಮಾಡಿಸ್ತೀನಿ. ನಮ್ಮ ಹತ್ರ ಎಷ್ಟೊಂದು ರಾ ಡೇಟಾ ಇರುತ್ತೆ. ರಾ ಡೇಟಾ ಅಂತಂದರೆ ನಮಗೆ ಎಷ್ಟೊಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇದೆಲ್ಲ ಬೇರೆ ಬೇರೆ ಡೇಟಾ ಸೋರ್ಸಲ್ಲಿ ಇರುತ್ತೆ. ನಾನು ಡೇಟಾ ಸೋರ್ಸ್ ಅಂತಂದಾಗ ನಿಮಗೆ ಡೇಟಾ ಎಕ್ಸೆಲಲ್ಲಿ ಇರ್ಬೋದು, SQL ಸರ್ವರಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಈ ಥರ ಡೇಟಾ ಬೇಸಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಅದನ್ನು ನಾನು ಒಂದು ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಮಾಡಿಕೊಂಡು ನನಗೆ ಆ ಡೇಟಾ, ನಾವು ಯಾವ ಡೇಟಾನ ಇಂಪೋರ್ಟ್ ಮಾಡಿರ್ತೀವಿ ಅದನ್ನು ನಾನು ನೋಡಿದಾಗ ಅದು ನನಗೆ ಏನೂ ಅರ್ಥ ಆಗಲ್ಲ. ಅದನ್ನು ಸುಲಭವಾಗಿ ಅರ್ಥ ಮಾಡಬೇಕು ಅಥವಾ ಅರ್ಥ ಮಾಡಿಸ್ಬೇಕು ಅಂತಂದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನು ಕೆಲವೊಂದು ವಿಜುವಲೈಸೇಷನ್ಸ್ ಅಂದರೆ ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟೇಬಲ್ ವಿಜುವಲೈಸೇಷನ್ಸ್ ಅಂತಂದಾಗ ಚಾರ್ಟ್ಸನ್ನು ಕ್ರಿಯೇಟ್ ಮಾಡ್ತೀವಿ, ಗ್ರಾಫ್ಸನ್ನು ಕ್ರಿಯೇಟ್ ಮಾಡ್ತೀವಿ, ಅಥವಾ ಒಂದು ಟೇಬಲ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಈ ರೀತಿ ಒಂದು ಆಬ್ಜೆಕ್ಟ್ಸ್ ಯೂಸ್ ಮಾಡಿಕೊಂಡು ಅಂದರೆ ಚಾರ್ಟ್ಸ್, ಗ್ರಾಫ್ಸ್ ಅಥವಾ ಟೇಬಲನ್ನು ಯೂಸ್ ಮಾಡಿಕೊಂಡು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರುವಂಥ ಒಂದು ಡೇಟಾವನ್ನು ಸುಲಭವಾಗಿ ನಾವು ಅರ್ಥ ಮಾಡಿಸೋದಕ್ಕೆ ನಾವು ಒಂದು ಟೂಲನ್ನು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಾವು ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಸೊ ಈ ಡ್ಯಾಶ್ಬೋರ್ಡನ್ನು ಮಾಡಬೇಕಾದ್ರೆ ನಾವು ಎಕ್ಸೆಲ್, ಪವರ್ BI, ಟ್ಯಾಬ್ಲು ಈ ಥರದ್ದು ಅನೇಕ ಡ್ಯಾಶ್ಬೋರ್ಡಿಂಗ್ ಟೂಲ್ಸ್ ಇರ್ತವೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ರಾ ಡೇಟಾವನ್ನು ಇಂಪೋರ್ಟ್ ಮಾಡಿಕೊಂಡು ಅರ್ಥ ಆಗುವಂಥ ಒಂದು ಪ್ರೆಸೆಂಟೇಬಲ್ ರಿಪೋರ್ಟ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಇದಕ್ಕೆ ನಾವು ಡ್ಯಾಶ್ಬೋರ್ಡ್ಸ್ ಅಂತ ಕರಿತೀವಿ. ಇದನ್ನು ಇನ್ನೂ ನಿಮಗೆ ಯಾವ ರೀತಿ ಡ್ಯಾಶ್ಬೋರ್ಡ್ಸನ್ನು ಕ್ರಿಯೇಟ್ ಮಾಡ್ಬೋದು, ಇದಕ್ಕಾಗುವಂಥ ವಿಜುವಲೈಸೇಷನ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಮ್ಮ ಮುಂದಿನ ಈ ಒಂದು ಸೀರೀಸಲ್ಲಿ ಎಷ್ಟೊಂದು ಚಾಪ್ಟರ್ ವೈಸ್ ಒಂದು ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ಈ ಒಂದು ಸೀರೀಸನ್ನು ಪ್ರತಿದಿನ ತಪ್ಪದೆ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ರೈಟ್, ಸೊ ಇವಾಗ ನಾವು ಡ್ಯಾಶ್ಬೋರ್ಡ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಪವರ್ BI ಡ್ಯಾಶ್ಬೋರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬರೀ ಪವರ್ BI ಅಷ್ಟೇ ಅಲ್ಲ, ನಮಗೆ ಎಕ್ಸೆಲ್ ಡ್ಯಾಶ್ಬೋರ್ಡ್ ಕೂಡ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಡ್ಯಾಶ್ಬೋರ್ಡ್ ಅಂತಂದರೆ ಒಂದು ಸಿಂಗಲ್ ಪೇಜ್, ಅದಕ್ಕೆ ನಾವು ಕ್ಯಾನ್ವಸ್ ಅಂತ ಕರಿತೀವಿ. ಇಲ್ಲಿ ನಾವು ವೇರಿಯಸ್ ಡಿಫ್ರೆಂಟ್ ಅಂದರೆ
ಚಾರ್ಟ್ಸ್, ಗ್ರಾಫ್ಸ್, ಟೇಬಲ್ಸ್, ಇಮೇಜಸ್ ಈ ಥರದ ಕೆಲವೊಂದು ಆಬ್ಜೆಕ್ಟ್ಸನ್ನು ಹಾಕ್ಬಿಟ್ಟು ನಮ್ಮ ಡೇಟಾವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಹೇಳಿದೆ ಆವಾಗಲೇ ಪವರ್ BI, ಎಕ್ಸೆಲ್, ಟ್ಯಾಬ್ಲು ಈ ಥರದ್ದು ಅನೇಕ ವಿಜುವಲೈಸೇಷನ್ ಟೂಲ್ಸ್ ಇರ್ತವೆ. ಆ ವಿಜುವಲೈಸೇಷನ್ ಟೂಲ್ಸಿಂದ ನಾವು ಈ ಒಂದು ಡ್ಯಾಶ್ ಬೋರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದರಲ್ಲಿ ಇವಾಗ ನಾವು ಕಲಿತಾ ಇರೋದು ಪವರ್ BI ಮತ್ತು ಎಕ್ಸೆಲ್. ಡ್ಯಾಶ್ ಬೋರ್ಡಿಂದ ಏನೇನೆಲ್ಲ ಉಪಯೋಗಗಳಿದೆ, ಯೂಸಸ್ ಅಂದರೆ ಏನೇನೆಲ್ಲ ನಾವು ಉಪಯೋಗಿಸ್ಬೋದು, ಇದರಿಂದ ನಮಗೆ ಏನೇನೆಲ್ಲ ಅನುಕೂಲ ಇದೆ ಅಂತ ನಾವು ನೋಡೋಣ. ಡ್ಯಾಶ್ ಬೋರ್ಡ್ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಒಂದು ಡ್ಯಾಶ್ ಬೋರ್ಡನ್ನು ಕ್ರಿಯೇಟ್ ಮಾಡಿದಾಗ ನಮಗೆ ಪೀರಿಯಾಡಿಕಲಿ ಅಂದರೆ ಅವತ್ತಿನ ದಿನದ ರಿಪೋರ್ಟ್ಸು ಅಥವಾ ವಾರದ ರಿಪೋರ್ಟ್ಸು ಅಥವಾ ಆ ಮಂತ್ಲಿ ರಿಪೋರ್ಟ್ ಅಂದರೆ ಅವನ ತಿಂಗಳಿಗಾಗುವಷ್ಟು ರಿಪೋರ್ಟು ಅಥವಾ ಹಾಫ್ ಇಯರ್ಲಿ ಅಥವಾ ಇಯರ್ಲಿ ರಿಪೋರ್ಟ್ಸನ್ನು ನಾನು ನೋಡಬೇಕಾಗುತ್ತೆ. ಅದನ್ನು ನೋಡಿ ಕೆಲವೊಂದು ಡಿಸಿಷನ್ನ ತೊಗೋಬೇಕಾಗುತ್ತೆ. ರಾ ಡೇಟಾಯಿಂದ ಈ ಥರ ಒಂದು ಡಿಸಿಷನ್ ತೊಗೋಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ, ಯಾಕಂದರೆ ಅದನ್ನು ತುಂಬ ಪ್ರಾಸೆಸನ್ನು ಮಾಡಿ ನಾವು ಒಂದು ರಿಪೋರ್ಟ್ಸನ್ನು ತೆಗಿಬೇಕಾಗುತ್ತೆ. ಬಟ್ ಈ ಡ್ಯಾಶ್ ಬೋರ್ಡ್ಸ್ ನಾವು ಆಲ್ರೆಡಿ ಮಾಡಿರೋದ್ರಿಂದ ನಮಗೆ ಈ ಪೀರಿಯಾಡಿಕಲ್ ಡೇಟಾ ಅಂದರೆ ನಮಗೆ ಅವತ್ತಿನ ದಿನದ್ದಾಗಿರ್ಬೋದು ಅಥವಾ ಒಂದು ವಾರದ್ದಾಗಿರ್ಬೋದು, ಮಂತ್ಲಿ ರಿಪೋರ್ಟ್ಸ್ ಅಥವಾ ಇಯರ್ಲಿ ರಿಪೋರ್ಟ್ಸ್ ಆಗಿರ್ಬೋದು, ಈಸಿಯಾಗಿ ನಾವೊಂದು ಡಿಸಿಷನ್ನ ತಗೊಳ್ಳೋದಕ್ಕೆ ಈ ಡ್ಯಾಶ್ ಬೋರ್ಡ್ಸ್ ನಮಗೆ ಅನುಕೂಲ ಮಾಡಿ ಕೊಡುತ್ತೆ. ಮತ್ತು ಈ ಒಂದು ಡ್ಯಾಶ್ ಬೋರ್ಡಿಂದ ನಾವೇನು ಡೇಟಾವನ್ನು ತಗೋತೀವಿ ಆ ಡೇಟಾವನ್ನು ಈಸಿಗೆ ಅರ್ಥ ಮಾಡ್ಕೋಬೇಕು. ಈಗ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಈ ಒಂದು ಡೇಟಾಯಿಂದ ಕೆಲವೊಂದು ಇನ್ಸೈಟ್ಸ್ ಅಂದರೆ ನಮಗೆ ಏನೆಲ್ಲ ಒಂದು ಡಿಸಿಷನ್ನ ತಗೋಬೇಕು, ಆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಈ ರಿಪೋರ್ಟ್ಸ್ ನಾವೇನು ಕ್ರಿಯೇಟ್ ಮಾಡಿರ್ತೀವಿ ರಾ ಡೇಟಾಯಿಂದ ಅದನ್ನು ನೋಡಿಕೊಂಡು ನಾವು ಸುಲಭವಾಗಿ ನಾವು ಇನ್ನು ನಮ್ಮ ಕೆಲಸವನ್ನು ಈಸಿಯಾಗಿ ಇನ್ನೂ ಉತ್ತಮವಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಡ್ಯಾಶ್ ಬೋರ್ಡ್ಸನ್ನು ನಾವು ಯೂಸ್ ಮಾಡ್ಕೋತೀವಿ. ಈ ಥರ ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬಹಳ ಒಂದು ಟೈಮನ್ನು ನಾವು ಸೇವ್ ಮಾಡ್ಕೋಬೋದು. ಯಾವ ರೀತಿ ಸೇವ್ ಮಾಡ್ಬೋದು ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಡೇಟಾ ಬಂದು ಬೇರೆ ಬೇರೆ ಕಡೆ ಎಲ್ಲ ಇದೆ. ಒಂದು ಡೇಟಾ ಎಕ್ಸೆಲಲ್ಲಿದೆ, ಒಂದು SQL ಸರ್ವರಲ್ಲಿದೆ, ಇನ್ನೊಂದು SQL MS ಆಕ್ಸೆಸಲ್ಲಿರುತ್ತೆ, ಬೇರೆ ಬೇರೆ ಲೊಕೇಶನ್ಗಳಿರುತ್ತೆ ಅಥವಾ ಬೇರೆ ಬೇರೆ ಸರ್ವರ್ಸಲ್ಲಿ ಬೇರೆ ಬೇರೆ ಸಿಸ್ಟಮ್ಸಲ್ಲಿ ಇರುತ್ತೆ. ನಮ್ಮ ರಿಪೋರ್ಟ್ಸ್ ಕೂಡ ಬೇರೆ ಬೇರೆ ಸಿಸ್ಟಮ್ಸಲ್ಲಿರುತ್ತೆ ಅಥವಾ ಬೇರೆ ಬೇರೆ ಸರ್ವರ್ಸಲ್ಲಿರುತ್ತೆ. ಇನ್ಸ್ಟೆಂಟ್ ಇದೆಲ್ಲ ನಾನು ಬೇರೆ ಬೇರೆ ಲೊಕೇಶನ್ ಇರೋದನ್ನು ಒಂದೊಂದೇ ನೋಡ್ತಾ ಹೋದಾಗ ನನಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಡ್ಯಾಶ್ ಬೋರ್ಡಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಡೇಟಾ ಸೆಟ್ಸ್ನು ಒಂದು ಕಡೆ ನಾವು ತೊಗೊಂಡು ಎಲ್ಲ ರಿಪೋರ್ಟ್ಸನ್ನು ಒಂದು ಡ್ಯಾಶ್ ಬೋರ್ಡಲ್ಲಿ ಇಟ್ಬಿಟ್ಟು ಅದನ್ನು ಸುಲಭವಾಗಿ ನಾವು ನ್ಯಾವಿಗೇಟ್ ಅಂದರೆ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಅಥವಾ ಡೇಟಾಬೇಸ್ ಎಷ್ಟೊಂದು ಡೇಟಾಬೇಸ್ನ ನಾವು ತೊಗೊಂಡು ಅಥವಾ ಎಷ್ಟೊಂದು ಡೇಟಾ ಸೆಟ್ಸ್ನ ತೊಗೊಂಡು ಒಂದಕ್ಕೊಂದು ನಾವು ಕನೆಕ್ಟ್ ಮಾಡಿ ಇದಕ್ಕೆ ನಾವು ರಿಲೇಷನ್ಶಿಪ್ ಅಥವಾ ಜಾಯಿಂಟ್ಸ್ ಅಂತ ಕರಿತೀವಿ. ಇದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮಗೆ ಯಾವುದೇ ಒಂದು ಡೇಟಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಇದರಿಂದ ನಾವು ಎಷ್ಟೋ ಟೈಮನ್ನು ಸೇವ್ ಮಾಡ್ಬೋದು. ಸೊ ಅದಕ್ಕೆ ನಾವು ಈ ಡ್ಯಾಶ್ ಬೋರ್ಡ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ತುಂಬ ಸಮಯ ಉಳಿಸ್ಬೋದು, ಅಂದರೆ ಟೈಮ್ ಸೇವ್ ಮಾಡ್ಬೋದು ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೋಬೋದು. ಮತ್ತು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ನಾವು ಮೆಟ್ರಿಕ್ಸ್ ಅಂತ ಕರಿತೀವಿ, ಕೆಲವೊಂದು ಇನ್ಸೈಟ್ಸ್ ಇರುತ್ತೆ. ಇದನ್ನೆಲ್ಲ ನಾನು ಈಸಿಗೆ ಅರ್ಥ ಮಾಡಿಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಮ್ಯಾನೇಜರ್ ಆಗಿರ್ತೀನಿ, ಅಲ್ಲಿ ನಮಗೆ ಬಂದಿರತಕ್ಕಂಥ ಡೇಟಾ ನಾನು ಅರ್ಥ ಮಾಡಿಕೊಂಡು ನಮ್ಮ ಕ್ಲೈಂಟ್ಸ್ಗೆ ಅಥವಾ ಬೇರೆ ಯಾರಿಗಾರು ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಈ ಒಂದು ಡ್ಯಾಶ್ ಬೋರ್ಡ್ಸ್ ನಮಗೆ ತುಂಬ ಅನುಕೂಲ ಮಾಡಿ ಕೊಡುತ್ತೆ. ಮತ್ತು ನಾವೇನಾದರೂ ಒಂದು KPIs ಅಂದರೆ ಮಲ್ಟಿಪಲ್ ಡೇಟಾ ಸೋರ್ಸಿಂದ KPIs ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ KPIs ಅಂದರೆ ಏನು ಅಂತ ಇದನ್ನು ಕೂಡ ನಾನು ಈ ಸೀರೀಸಲ್ಲಿ ಒಂದು ಚಾಪ್ಟರ್ ಇದೆ, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆಲ್ಲ ನಾವು ಅರ್ಥ ಮಾಡಿಕೊಂಡು ನಮಗೆ ಈಸಿಯಾಗಿ ಅರ್ಥ ಮಾಡಿಕೊಂಡು ಫಾಸ್ಟಾಗಿ ಅರ್ಥ ಮಾಡ್ಕೋಬೇಕು ಅಂದಾಗ ಈ ಡ್ಯಾಶ್ ಬೋರ್ಡ್ಸ್ ನಮಗೆ ತುಂಬ ಅನುಕೂಲ ಮಾಡಿ ಕೊಡುತ್ತೆ. ರೈಟ್, ಇವಾಗ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಶ್ ಬೋರ್ಡ್ಸ್ ಅಂದರೆ ಬೇರೆ ಬೇರೆ ರೀತಿಯ ಡ್ಯಾಶ್ ಬೋರ್ಡ್ಸ್ಗಳು ಯಾವುದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡ್ಯಾಶ್ ಬೋರ್ಡ್ಸ್ ಆ್ಯಕ್ಚುಲಿ ಒಂದು ಸ್ಪೆಷಾಲಿಟಿ, ಸ್ಟೇಕ್ ಹೋಲ್ಡರ್ಸ್, ಯೂಸರ್ಸ್ ಅಥವಾ ಯೂಸ್ ಕೇಸಸ್
ಇದ್ರ ಮೇಲೆ ಡ್ಯಾಶ್ಬೋರ್ಡ್ಸನ್ನು ನಾವು ಸೆಗ್ರಿಗೇಟ್ ಮಾಡ್ತೀವಿ ಅಥವಾ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಿಸ್ನೆಸ್ ಅವ್ರಿಗೆ ಒಂಥರ ಡ್ಯಾಶ್ಬೋರ್ಡ್ಸ್ ಇರುತ್ತೆ, ಅಥವಾ ಬೇರೆ ಏನೋ ಒಂದು ಎಜುಕೇಷನ್ ಅಥವಾ ಸೇಲ್ಸ್. ಸೊ ಈ ಥರ ಯಾವ ಒಂದು ಕೆಲಸವನ್ನು ಮಾಡ್ತಿರ್ತಾರೆ, ಯಾವ ಒಂದು ಡೇಟಾವನ್ನು ತೊಗೊಂಡಿರ್ತೀವಿ, ಅದ್ರ ಮೇಲೆ ನಾವು ಈ ಡ್ಯಾಶ್ಬೋರ್ಡ್ಸನ್ನು ಕ್ಲಾಸಿಫೈ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಶ್ಬೋರ್ಡ್ಸ್ ಯಾವುದಾದ್ರು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಡ್ಯಾಶ್ಬೋರ್ಡ್ಸ್ ಆಪರೇಷನಲ್ ಡ್ಯಾಶ್ಬೋರ್ಡ್, ಸ್ಟ್ರಾಟಜಿಕ್ ಡ್ಯಾಶ್ಬೋರ್ಡ್ ಮತ್ತು ಅನಾಲಿಟಿಕಲ್ ಡ್ಯಾಶ್ಬೋರ್ಡ್ಸ್ ಅಂತ ಬ್ರಾಡ್ ಆಗಿ ಒಂದು 3 ಡಿಫ್ರೆಂಟ್ ಟೈಪ್ಸಲ್ಲಿ ಇದನ್ನು ನಾವು ಕ್ಯಾಟಗರೈಸ್ ಮಾಡಿರ್ತೀವಿ. ನಿಮಗೆ ಡ್ಯಾಶ್ಬೋರ್ಡ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಯಾವ ರೀತಿ ಇದನ್ನ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದೇ ನಮ್ಮ ಈ ಒಂದು ರಾ ಡೇಟಾವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ನಮಗೆ ಇಲ್ಲಿ 2 ಥರ ಇರುತ್ತೆ, ಒಂದು ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ಸ್ ಮತ್ತು ಪೀರಿಯಾಡಿಕಲ್ ಡ್ಯಾಶ್ಬೋರ್ಡ್ಸ್ ಅಂತ. ಇದನ್ನು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂದರೆ, ನಾವು ಡೇಟಾವನ್ನು ಯಾವ ರೀತಿ ರಿಫ್ರೆಶ್ ಮಾಡ್ತೀವಿ ಅದ್ರ ಮೇಲೆ ಈ ಒಂದು ಡ್ಯಾಶ್ಬೋರ್ಡನ್ನು ಕ್ಲಾಸಿಫೈ ಮಾಡ್ತೀವಿ. ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ಅಂತಂದರೆ ನಮಗಿವಾಗ ಲೈವ್ ಡೇಟಾ ಏನು ಬರ್ತಿರುತ್ತೆ, ಆ ಲೈವ್ ಡೇಟಾ ಮೇಲೆ ನಾವು ಡ್ಯಾಶ್ಬೋರ್ಡನ್ನು ಒಂದು ಕ್ರಿಯೇಟ್ ಮಾಡಿರ್ತೀವಿ. ನಮ್ಗೆ ಯಾವ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ ಆ ಡೇಟಾ ಮೇಲೆ ನಮಗೆ ರಿಪೋರ್ಟ್ಸ್ ಬರ್ತಾ ಹೋಗುತ್ತೆ, ಇದು ಲೈವ್ ಇರುತ್ತೆ. ಪೀರಿಯಾಡಿಕಲ್ ಡ್ಯಾಶ್ಬೋರ್ಡ್ಸ್ ಅಂತಂದರೆ ನಿಮಗೆ ವೀಕ್ಲಿ ರಿಪೋರ್ಟ್ಸ್ ಅಂತ ಇಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆರ್ಗನೈಸೇಷನಲ್ಲಿ ಒಂದು ಟೀಮ್ ಇರುತ್ತೆ, ಅಲ್ಲಿ ನಮಗೆ ವೀಕ್ಲಿ ರಿಪೋರ್ಟ್ಸ್ ಬೇಕು. ನನಗೆ ವೀಕ್ಲಿ ರಿಪೋರ್ಟ್ಸ್ ಆ ಡೇಟಾ ಏನಿದೆ ಆ ವೀಕ್ಲಿ ಡೇಟಾನ ನಾನು ಅಪ್ಲೋಡ್ ಮಾಡಿ ನಾನು ರಿಫ್ರೆಶ್ ಮಾಡಿದಾಗ ನನಗೆ ಆ ವಾರದ ರಿಪೋರ್ಟ್ಸ್ ನನಗೆ ಬರುತ್ತೆ. ಇಲ್ಲ ಮಂತ್ಲಿ ರಿಪೋರ್ಟ್ಸ್ ಬೇಕು ನನಗೆ, ಅಥವಾ ಇಯರ್ಲಿ ರಿಪೋರ್ಟ್ಸ್ ಬೇಕು. ಸೊ ಈ ಥರ ಇದ್ದಾಗ ನಾವು ಪೀರಿಯಾಡಿಕಲ್ ಡ್ಯಾಶ್ಬೋರ್ಡ್ಸ್ ಅಂತ ನಾವು ಕ್ರಿಯೇಟ್ ಮಾಡಬಹುದು. ಮತ್ತು ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಪ್ರಾಸೆಸ್. ಇದೇನಪ್ಪ ಇದು ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಪ್ರಾಸೆಸ್ ಅಂದರೆ, ನಾವು ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಪ್ರಾಸೆಸ್ ಇರುತ್ತೆ. ಆ ಪ್ರಾಸೆಸ್ಸನ್ನು ನಾವು ಫಾಲೋ ಮಾಡಿದಾಗ ನಾವು ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾವುದದು ಪ್ರಾಸೆಸ್, ಏನೆಲ್ಲ ಸ್ಟೆಪ್ಸ್ ನಾವು ತಗೋಬೇಕು? ಫಸ್ಟ್ ಒಂದು ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್. ಅಂದರೆ ನನಗೆ ಏನು ಬೇಕು ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ, ಅದೆಲ್ಲ ರಿಕ್ವೈರ್ಮೆಂಟ್ಸನ್ನು ತಗೋತೀವಿ. ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ನಾವು ಕ್ಲೈಂಟ್ ಹತ್ರ ಅಥವಾ ನಾವು ಡ್ಯಾಶ್ಬೋರ್ಡ್ ಯಾವ ಕ್ರಿಯೇಟ್ ಮಾಡ್ತೀವಿ, ಯಾರಿಗೆ ಕ್ರಿಯೇಟ್ ಮಾಡ್ತೀವಿ ಅವ್ರ ಹತ್ರ ಕುತ್ಕೊಂಡು ಏನೆಲ್ಲ ಬೇಕು ಅವರಿಗೆ ಅಂತ ನಾವು ಆ ರಿಕ್ವೈರ್ಮೆಂಟ್ಸನ್ನು ಕಲೆಕ್ಟ್ ಮಾಡ್ಕೊತೀವಿ. ಅದಾದಮೇಲೆ ಪ್ಲ್ಯಾನ್ ಮಾಡ್ತೀವಿ. ಸೊ ಪ್ಲ್ಯಾನಿಂಗ್ ಅಂತ ಬಂದಾಗ ನಮಗೆ ಕಂಪ್ಲೀಟ್ ಡಿಸೈನನ್ನು ಯಾವ ರೀತಿ ನಾವು ಮಾಡಬೇಕು ಡ್ಯಾಶ್ಬೋರ್ಡ್ ಅಂತ ನಾವು ಕುತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಮತ್ತು ಒಂದು ಸ್ಟೋರಿ ಬೋರ್ಡನ್ನು ಕ್ರಿಯೇಟ್ ಮಾಡ್ತೀವಿ. ಸ್ಟೋರಿ ಬೋರ್ಡ್ ಅಂತಂದರೆ ನಮಗೆ ಒಂದು ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಏನೆಲ್ಲ ನಾನು ಒಂದು ಡೇಟಾವನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಂಡಿಂಗ್ವರೆಗೂ ನಾನು ಏನೆಲ್ಲ ಮಾಡ್ಬೋದು, ಇದರಲ್ಲಿ ಏನೆಲ್ಲ ರಿಪೋರ್ಟ್ಸ್ನ ತರ್ಬೋದು ಅಂತ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ನಾನು ಬಿಲ್ಡ್ ಮಾಡಬೇಕಾಗತ್ತೆ. ಪ್ರೋಟೋಟೈಪ್ ಮತ್ತು ಮಾಕ್. ಪ್ರೋಟೋಟೈಪ್ ಅಥವಾ ಮಾಕ್ ಅಂತಂದರೆ ಬಂದು ಡಮ್ಮಿ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂದರೆ ಶೇಪ್ಸ್ ಇರುತ್ತೆ, ಬಟನ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ. ಬಟ್ ಇದು ವರ್ಕಿಂಗ್ ಕಂಡೀಷನಲ್ಲಿ ಇರಲ್ಲ. ಇದನ್ನು ನಾವು ಯಾಕೆ ಕ್ರಿಯೇಟ್ ಮಾಡಬೇಕು ಅಂದರೆ, ನಾವು ಒಂದು ರಿಯಲ್ ಡ್ಯಾಶ್ಬೋರ್ಡ್ ಅಂದರೆ ಒಂದು ಕ್ಲೈಂಟಿಗೆ ಕೊಡಬೇಕಾಗಿರ್ತಕ್ಕಂಥ ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಮಾಕ್ ಅಂತ ಮಾಡಿ ನಾವು ಕ್ಲೈಂಟಿಗೆ ಕಳಿಸಿ ಅವ್ರ ಅಪ್ರೂವಲ್ ಅಂತ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಅಂದರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಡ್ಯಾಶ್ಬೋರ್ಡ್ ಮತ್ತು ರಿಪೋರ್ಟ್ಸು ಮತ್ತು ಬಟನ್ಸ್ ಅಥವಾ ನ್ಯಾವಿಗೇಷನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ ಮೇಲೆ ನಾವು ಅದನ್ನು ಡೆವಲಪ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ, ಇನ್ ಕೇಸ್ ನಾವೇನಾದರೂ ಒಂದು ಡ್ಯಾಶ್ಬೋರ್ಡ್ ಕಂಪ್ಲೀಟ್ ಮಾಡಿ ಅದು ಕ್ಲೈಂಟ್ಗೆ ಇಷ್ಟ ಆಗಿಲ್ಲ ಅಂತಂದರೆ, ಅಥವಾ ಕ್ಲೈಂಟ್ಗೆ ಬೇರೆ ಚೇಂಜಸ್ ಬೇಕು ಅಂತಂದಾಗ ನಾವು ಮತ್ತೆ ರೀವರ್ಕ್ ಮಾಡಬೇಕಾಗುತ್ತೆ. ಅದನ್ನು ತಪ್ಪಿಸೋದಕ್ಕೆ ನಾವು ಈ ಪ್ರೋಟೋಟೈಪ್ ಅಥವಾ ಮಾಕ್ ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡ್ತೀವಿ. ರೈಟ್. ನೆಕ್ಸ್ಟ್ ಬಂದು ಪ್ರೋಟೋಟೈಪ್ ಅಥವಾ ಮಾಕ್ ಓಕೆ ಅಂತಂದಾಗ ನಾವು ಲೇಔಟ್ಸನ್ನು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಲೇಔಟ್ಸನ್ನು ಯಾವುದ್ರಲ್ಲಿ ಮಾಡ್ತೀವಿ, ನಾವು ಅದಕ್ಕೆ ಅಂತ ಒಂದು ಸಾಫ್ಟ್ವೇರನ್ನು ಚೂಸ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಕಲಿತಾ ಇರೋದು MS Excel ಮತ್ತು ಪವರ್ BI. ಸೊ ನಾವು ಕಲಿಯೋದು MS Excel ಮತ್ತು ಪವರ್ BIಯಲ್ಲಿ ಯಾವ ರೀತಿ ಡ್ಯಾಶ್ಬೋರ್ಡ್ಸ್ ಡಿಸೈನ್ ಮಾಡ್ಬೋದು ಅಂತ ನಾನು ನಿಮಗೆ ಮುಂದಿನ ಚಾಪ್ಟರ್ಗಳಲ್ಲಿ ನಾನು ಕಲಿಸ್ತೀನಿ. ಸೊ ಇಲ್ಲಿ ಇದು ಬಿಟ್ಟು ನಿಮಗೆ ಬೇರೆ ಬೇರೆ ಟೂಲ್ಸ್ ಅಥವಾ ಸಾಫ್ಟ್ವೇರ್ಸ್ಗಳಿರುತ್ತೆ. ಯಾರಾದರೂ ಅಕಸ್ಮಾತಾಗಿ ನೀವು ಟ್ಯಾಬ್ಲೂ ಅಥವಾ ಕ್ಲಿಕ್ ವ್ಯೂ ಅಥವಾ ಇನ್ನೂ ಅನೇಕ ಈ ಒಂದು ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಟೂಲ್ಸನ್ನು ಯೂಸ್ ಮಾಡ್ತೀರಾ, ದಯವಿಟ್ಟು ನೀವು ಅದರಲ್ಲಿ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಅಂತಂದರೆ
ನಾವೇನು ಮಾಡ್ತೀವಿ, ಒಂದು ಡ್ಯಾಶ್ಬೋರ್ಡನ್ನು ಮಾಡಬೇಕಾದ್ರೆ ಡಿಸೈನ್ ಮಾಡಿರ್ತೀವಲ್ಲ, ಅಲ್ಲೆಲ್ಲ ಯಾವ್ಯಾವ ರಿಪೋರ್ಟ್ಸ್ ಬೇಕು ಅದೆಲ್ಲ ರಿಯಲ್ ಟೈಮ್ ರಿಪೋರ್ಟ್ಸನ್ನು ಹಾಕ್ತಾ ಹೋಗ್ತೀವಿ. ಅದಕ್ಕೆ ನಾವು ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಇದಾದಮೇಲೆ ಡಿಪ್ಲಾಯ್ಮೆಂಟ್ ಅಂತಂದರೆ ನಾವು ಈ ಮಾಡಿರ್ತಕ್ಕಂಥ ಡ್ಯಾಶ್ಬೋರ್ಡನ್ನು ಕಂಪ್ಲೀಟಾಗಿ ನಾವು ಯಾರಿಗೆ ಇದನ್ನು ಕೊಡಬೇಕಂದ್ರೆ ಕ್ಲೈಂಟ್ ಆಗಿರ್ಬೋದು ಅಥವಾ ನಮ್ಮ ಒಂದು ಆರ್ಗನೈಸೇಷನಲ್ಲಿ ಆಗಿದ್ರೆ ಯಾವ ಟೀಮ್ಗೆ ಕೊಡಬೇಕು ಅಂತ ನಾವು ಅದನ್ನು ಕೊಟ್ಬಿಡ್ತೀವಿ. ಸೊ ಇದು ಡಿಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಿಮಗೆ ಒಂದು ಟಿಪಿಕಲ್ ಲೇಔಟ್ ಆಫ್ ದಿ ಡ್ಯಾಶ್ಬೋರ್ಡ್ ಅಂದರೆ ಒಂದು ಡ್ಯಾಶ್ಬೋರ್ಡ್ ಯಾವ ರೀತಿ ಇರುತ್ತೆ, ಅದಕ್ಕೆ ಏನೆಲ್ಲ ನಮಗೆ ಆಬ್ಜೆಕ್ಟ್ಸನ್ನು ಹಾಕಬೇಕು, ಲೇಔಟ್ ಹೆಂಗಿರಬೇಕು ಅಂತ ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಲೋಗೋ ಇದೆ, ಇಲ್ಲಿ ಬ್ಯಾನರ್ ಇದೆ, ಫಿಲ್ಟರ್, ಕಂಟ್ರೋಲ್ ಮತ್ತು ಸ್ಲೈಸರ್ಸ್. ಅಂದರೆ ನಾವೇನಾದರೂ ಫಿಲ್ಟರ್ಸ್ ಮಾಡಬೇಕು ನಮ್ಮ ಈ ಒಂದು ರಿಪೋರ್ಟ್ಸ್, ಇಲ್ಲಿ ನೀವು ರಿಪೋರ್ಟ್ಸ್ ಅಂತ ನೋಡ್ಬೋದು. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾನಿಲ್ಲಿ ಈ ಒಂದು ರಿಪೋರ್ಟ್ಸ್ ಫಿಲ್ಟರ್ಸನ್ನು ಹಾಕ್ಕೋಬೋದು. ಇಲ್ಲಿ ನಿಮಗೆ ನ್ಯಾವಿಗೇಷನ್ ಬಟನ್ಸ್, ಅಂದರೆ ಬಟನ್ಸ್ ಅಂತಂದರೆ ಅದು ಕ್ಲಿಕ್ ಮಾಡಿದಾಗ ಬೇರೆ ಒಂದು ರಿಪೋರ್ಟ್ಸ್ಗೆ ಹೋಗ್ಬೇಕು ಅಥವಾ ಬೇರೆ ಒಂದು ಪೇಜ್ಗೆ ಹೋಗ್ಬೇಕು, ಅದನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ಸೊ ರಿಪೋರ್ಟ್ಸ್ಗೆ ನೋಡಿ, ಇಲ್ಲಿ ಹೆಚ್ಚಿನ ಒಂದು ಜಾಗವನ್ನು ನಾವು ಕೊಟ್ಟಿರ್ತೀವಿ. ಇದೇನಂತಂದರೆ ನಾವು ನೋಡ್ತಕ್ಕಂಥ ರಿಪೋರ್ಟ್ಸ್, ಇಲ್ಲಿ ನಿಮಗೆ ಚಾರ್ಟ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಐಕಾನ್ಸು, ಟೇಬಲ್ಸು, ಈ ಥರದ್ದೆಲ್ಲ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಆದಷ್ಟು ರಿಪೋರ್ಟ್ಸ್ಗೆ ಜಾಸ್ತಿ ಜಾಗ ಕೊಡಬೇಕು. ಯಾಕಂದರೆ ಕ್ಲೈಂಟ್ಸ್ ಅಥವಾ ಯಾರೇ ಇದನ್ನು ಒಂದು ಡೇಟಾವನ್ನು ನೋಡಬೇಕು ಅಂದಾಗ ರಿಪೋರ್ಟ್ಸನ್ನೇ ನೋಡೋದು. ಇಲ್ಲಿ ನಮಗೆ ರಿಪೋರ್ಟ್ಸನ್ನು ಫಿಲ್ಟರ್ ಮಾಡಬೇಕು ಅಥವಾ ಸ್ಲೈಸ್ ಮಾಡಬೇಕು ಅಂದರೆ ಈ ಒಂದು ಆಪ್ಷನನ್ನು ನಾನು ಯೂಸ್ ಮಾಡ್ಕೋಬೋದು. ಟೈಟಲ್ ಅಥವಾ ಬ್ಯಾನರ್, ಇಲ್ಲಿ ಈ ರಿಪೋರ್ಟ್ಸ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಟೈಟಲನ್ನು ಕೂಡ ನಾವು ಕೊಡ್ಬೋದು. ರೈಟ್, ಇಲ್ಲಿ ನೋಡಿ, ಇದು ನಿಮಗೆ ಪವರ್ BIಯಲ್ಲಿ ನಾವು ಒಂದು ಲೇಔಟನ್ನು ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಇದೆಲ್ಲ ಬಂದು ನಿಮಗೆ ನ್ಯಾವಿಗೇಷನ್ ಬಟನ್ಸ್, ಇದು ಬಂದು ಕಾರ್ಡ್ ಅಂತ ಕರಿತೀವಿ. ಇದೆಲ್ಲ ಕಾರ್ಡ್, ನಾನು ಐಕಾನ್ಸ್ ಅಂತ ಹೇಳ್ತಿದ್ದೆ, ಇದೆಲ್ಲ ಐಕಾನ್ಸ್ ನಿಮಗೆ. ಇದೆಲ್ಲ ಬಂದು ಫಿಲ್ಟರ್ಸು, ಇದು ನಿಮಗೆ ಟೈಟಲ್. ಸೊ ಇದು ಬ್ಯಾನರ್ ಟೈಟಲ್, ಅಂದರೆ ಈ ರಿಪೋರ್ಟ್ಸ್ ಏನಿದೆ ಅದರದ್ದು ಟೈಟಲ್ ಇಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲೋಗೋ ಇದೆ, ಇದೆಲ್ಲ ಬಂದು ಪ್ಲೇಸ್ ಹೋಲ್ಡರ್ಸ್. ಪ್ಲೇಸ್ ಹೋಲ್ಡರ್ಸ್ ಅಂದರೆ ಇಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ತೀನಿ, ರಿಪೋರ್ಟ್ಸನ್ನು ಏನು ತೋರಿಸ್ಬೇಕು ನನಗೆ, ಕಾಲಮ್ ಚಾರ್ಟ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಚಾರ್ಟ್ಸು ಅಥವಾ ಮ್ಯಾಪ್ಸು, ಟೇಬಲ್ಸ್, ಇದನ್ನೆಲ್ಲ ನಾನಿಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಇದು ನಿಮಗೆ ಪವರ್ BIಯಲ್ಲಿ ಮಾಡಿರ್ತಕ್ಕಂಥ ಒಂದು ಲೇಔಟ್. ಇದು ಇದೇ ಥರ ನಾವು ಬೇರೆ ಬೇರೆ ಲೇಔಟ್ಸ್ಗಳು ಕೂಡ ಇಲ್ಲಿ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಇದನ್ನು ಒಂದು ಮಾಡಿದ್ದೀನಿ. ಇದೆಲ್ಲ ಒಂದು ನ್ಯಾವಿಗೇಷನ್ ಬಟನ್ಸ್, ಇದೆಲ್ಲ ಒಂದು ಪ್ಲೇಸ್ ಹೋಲ್ಡರ್ಸು, ಇದೆಲ್ಲ ನಾನು ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲೂ ಕೂಡ ನಾನು ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇದ್ರ ಲೋಗೋ, ಇದೆಲ್ಲ ಒಂದು ಕಂಪ್ಲೀಟ್ ಲೇಔಟ್ ಇದು. ಸೊ ಈ ರೀತಿಯಾದ ಡಿಸೈನ್ಸನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡಿ, ಇದು ಇನ್ನೂ ಒಂದು ಡಿಸೈನ್, ಇದು ಕೂಡ ನಾವು ಪವರ್ BIಯಲ್ಲೇ ಮಾಡಿರೋದು. ಇದು ನೋಡಿ, ಇದೆಷ್ಟು ನೀಟಾಗಿದೆ. ಸೊ ಈ ಥರ ಡ್ಯಾಶ್ಬೋರ್ಡ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದೆಲ್ಲ ಬಂದು ನಾನು ಬೇರೆ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋದು, ಇದೆಲ್ಲ ನಾನು ಮಾಡಿರೋದಲ್ಲ. ಇದೆಲ್ಲ ಬೇರೆ ವೆಬ್ಸೈಟಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು. ಇದೆಲ್ಲ ಸ್ಯಾಂಪಲ್, ನಮಗೊಂದು ಐಡಿಯಾಸ್ ಬೇಕಂದರೆ ಇದರ ನಾವು ಡ್ಯಾಶ್ಬೋರ್ಡ್ ಡಿಸೈನನ್ನು ನಾವು ಮಾಡ್ಬೋದು. ಸೊ ಈ ಥರ ಲೇಔಟ್ಸ್ ಎಲ್ಲ ನಾವು ಮಾಡ್ಬೋದು. ಇಲ್ಲಿ ನೋಡಿ, ಇವರು ಕೂಡ ಇಲ್ಲಿ ಒಂದು ಸೈಡ್ ಬಾರ್ ಇರುತ್ತೆ, ಇದಕ್ಕೆ ಸೈಡ್ ಬಾರ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ನ್ಯಾವಿಗೇಷನ್ ಬಟನ್ಸ್ ಇರುತ್ತೆ, ಇದೆಲ್ಲ ಒಂದು ನಿಮಗೆ ಬ್ಯಾನರ್ಸು, ಇದೆಲ್ಲ ಕಾರ್ಡ್ಸು, ಇದು ಐಕಾನ್ಸ್ ಅಂತ ಕರಿತೀವಿ, ಇದು ವಿಜುವಲೈಸೇಷನ್ಸು, ಇದೆಲ್ಲ ಪ್ಲೇಸ್ ಹೋಲ್ಡರ್ಸು. ಇಲ್ಲಿ ನೋಡಿ, ಇಲ್ಲಿ ನಮಗೆ ಲೋಗೋ ಇದೆ. ಸೊ ಈ ರೀತಿ ನಾವು ಒಂದು ಡ್ಯಾಶ್ಬೋರ್ಡನ್ನು ಡಿಸೈನ್ ಮಾಡ್ಬೋದು. ನೋಡಿ, ಇದೆಲ್ಲ ಯಾವ ರೀತಿ, ಇದೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ನಾವು ನೋಡ್ರಂಗೆ ಪವರ್ BI ಅಥವಾ ಎಕ್ಸೆಲ್ ಡ್ಯಾಶ್ಬೋರ್ಡನ್ನು ಏನು ಮಾಡ್ತಾರೆ, ತುಂಬ ಸಿಂಪಲ್ ಆಗಿ ಮಾಡಿ ಅದನ್ನು ತೋರಿಸ್ಬಿಡ್ತಾರೆ. ನಾನು ನಿಮಗೆ ಅಡ್ವಾನ್ಸ್ಡ್ ಆಗಿ ತುಂಬ ಮಾಡರ್ನೈಸ್ಡ್ ಡ್ಯಾಶ್ಬೋರ್ಡ್ಸನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಸುಲಭವಾಗಿ ಕಲಿಸ್ಕೊಡ್ತೀನಿ. ಇದೆಲ್ಲ ಏನೂ ಕಷ್ಟ ಅಲ್ಲ, ತುಂಬ ಈಸಿ ಇರುತ್ತೆ. ಬಟ್ ಸ್ವಲ್ಪ ಡೆಡಿಕೇಶನ್ ಇರಬೇಕು, ಮತ್ತು ನಿಮಗೆ ಪೇಷನ್ಸ್ ಇರಬೇಕು, ಮತ್ತು ಕ್ರಿಯೇಟಿವಿಟಿ ಇದ್ದರೆ ಈ ಥರ ಡ್ಯಾಶ್ಬೋರ್ಡ್ ನೀವು ಇದಕ್ಕಿಂತ ಇನ್ನೂ ಚೆನ್ನಾಗಿ, ನನಗಿಂತ ಚೆನ್ನಾಗಿ ಅಥವಾ ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗಿಂತ ಚೆನ್ನಾಗಿ ನೀವು ಡ್ಯಾಶ್ಬೋರ್ಡ್ಸನ್ನು ಕ್ರಿಯೇಟ್ ಮಾಡಬಹುದು. ನೋಡಿ, ಇದೆಲ್ಲ ತುಂಬ ಈಸಿ ಇರುತ್ತೆ, ಇದೆಲ್ಲ ನೀವು ತುಂಬ ಸುಲಭವಾಗಿ ಮಾಡಬಹುದು. ಸೊ ಈ ರೀತಿಯಾದ ಡ್ಯಾಶ್ಬೋರ್ಡ್ಸ್ ಎಲ್ಲ ಯಾವ ಒಂದು ಡ್ಯಾಶ್ಬೋರ್ಡ್ಸ್ ನಾನು ತೋರಿಸಿದ್ದೀನಿ, ಇದನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಸ್ಯಾಂಪಲ್ಸ್ ನಾನು ಡೌನ್ಲೋಡ್ ಮಾಡಿರೋದು, ಇದೆಲ್ಲ ನಾನು ಮಾಡಿರೋದಲ್ಲ. ಇದೆಲ್ಲ ಎಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ವೆಬ್ಸೈಟ್ಸ್ ಇದೆ. ಈ ವೆಬ್ಸೈಟ್ಸಲ್ಲಿ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಲವೊಂದನ್ನು ನಾವು ನೋಡಿ ಆ ಡಿಸೈನನ್ನು ನಾವು ಇದೇ ಥರ ಮಾಡ್ಬೋದು ಅಂತ ನಾವು ಒಂದು ಐಡಿಯಾಸ್ ಬರುತ್ತೆ. ಆ ಐಡಿಯಾಸನ್ನು ನಾವು ತೊಗೊಂಡು ಡ್ಯಾಶ್ಬೋರ್ಡ್ಸನ್ನು ಮಾಡ್ಬೋದು. ಇಲ್ಲಿ ಈ ವೆಬ್ಸೈಟ್ಸನ್ನು ಕೂಡ ನೋಡೋಣ, ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ
ಇದು ವೆಬ್ಸೈಟು. ಇದು ಬಂದು ಆಮಿ ಸ್ಮಿತ್ ಅಂತ ಒಬ್ಬರು ಈ ಒಂದು ವೆಬ್ಸೈಟಲ್ಲಿ ತುಂಬ ಡಿಸೈನ್ಸನ್ನೆಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ಜಸ್ಟ್ ನೋಡ್ತಾ ಹೋದರೆ ಎಷ್ಟೊಂದು ಡಿಸೈನ್ಸ್ ಇದೆ ಮತ್ತು ಎಷ್ಟೊಂದು ಇನ್ಫಾರ್ಮೇಷನ್ ಕೂಡ ಇದೆ. ಯಾವ ಡ್ಯಾಶ್ಬೋರ್ಡ್ ಅಂತಲೂ ಇದೆ. ಇಲ್ಲಿ ಕೆಲವೊಂದೆಲ್ಲ ನೋಡಿ ನಿಮಗೆ ಫ್ರೀ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಆ ಡಿಸೈನ್ಸನ್ನು ನೋಡ್ಕೊಂಡು ಅದೇ ರೀತಿ ನೀವೊಂದು ಡಿಸೈನ್ಸನ್ನು ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಎಷ್ಟೊಂದು ಡಿಸೈನ್ಸ್, ತುಂಬ ಡಿಸೈನ್ಸ್ ಇದೆ. ತುಂಬ ಡಿಸೈನ್ಸ್ ನೀವು ನೋಡ್ತಾ ಹೋದರೆ ತುಂಬ ಡಿಸೈನ್ಸ್ ಇದೆ. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಿಮಗೆ ಫ್ರೀ ಇದ್ದಾಗ ಅಥವಾ ಯಾವಾಗಾದ್ರೂ ನಿಮ್ಮ ಟೈಮ್ ಇದ್ದಾಗ ಅದನ್ನು ನೀವು ನೋಡಿ. ಈ ಒಂದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ. ನಮ್ಮ ಆ್ಯಪಲ್ಲಿ ಈ ಒಂದು ವೀಡಿಯೋಸ್ ನಿಮಗೆ ಇರುತ್ತೆ, ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಉಚಿತವಾಗಿ ನಾನು ಈ ವಿಡಿಯೋವನ್ನು ನಿಮಗೆ ಒಂದು ಕೊಡ್ತಾ ಇರ್ತೀನಿ. ಕಂಪ್ಲೀಟ್ ಸೀರೀಸ್ ನಿಮಗೆ ಫ್ರೀ ಇರುತ್ತೆ. ಇದನ್ನು ನೀವು ಪ್ರತಿದಿನ ಅಥವಾ ನಾನು ಯಾವಾಗ ಪೋಸ್ಟ್ ಮಾಡ್ತೀನಿ ಪ್ರತಿದಿನ ಆದರೆ ಪ್ರತಿದಿನ ಹಾಕ್ತೀನಿ, ಇಲ್ಲಾಂದರೆ ನನಗೆ ಟೈಮ್ ಇದ್ದಾಗ ನಾನು ಹಾಕ್ತೀನಿ ನಾನು. ಬಟ್ ನಿಮಗೆ ಇನ್ ಡೀಟೇಲ್ ಎಲ್ಲ ಡ್ಯಾಶ್ಬೋರ್ಡ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಆಮಿ ಸ್ಮಿತ್ಗೆ ಇನ್ನೊಂದ್ಸತಿ ನಾವು ಧನ್ಯವಾದ ತಿಳಿಸೋಣ. ಯಾಕಂದರೆ ಇಂಥ ಒಂದು ಒಳ್ಳೆ ವೆಬ್ಸೈಟನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇನ್ನೊಂದಿದೆ ವೆಬ್ಸೈಟು cssauthor.com. ನಾನು ಇಲ್ಲಿ ಹೋದಾಗ ನಿಮಗೆ ಇಲ್ಲೂ ಕೂಡ ನಿಮಗೆ ತುಂಬ ಒಳ್ಳೊಳ್ಳೆ ಡಿಸೈನ್ಸನ್ನು ಕೊಟ್ಟಿದ್ದಾರೆ ಇವರು ಕೂಡ. ಇಲ್ಲಿ ಎಷ್ಟೊಂದು ಫ್ರೀ ಡ್ಯಾಶ್ಬೋರ್ಡ್ ಡಿಸೈನ್ಸ್ ಕೂಡ ಇದಾವೆ ನಿಮಗೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಒಂದು ಡಿಸೈನ್ಸ್ ಇದು. ನಾವು ಇದನ್ನು ರೆಪ್ಲಿಕೇಟ್ ಅಂದರೆ ಇದನ್ನೇ ಮಾಡಬಾರ್ದು. ಈ ಒಂದು ಐಡಿಯಾಸನ್ನು ತೊಗೊಂಡು ನಾವು ಅದೇ ರೀತಿ ಮಾಡ್ಬೋದು. ಇಲ್ಲಿ ಎಷ್ಟೊಂದು ಡ್ಯಾಶ್ಬೋರ್ಡ್ಸ್ ನಿಮ್ಗೆ ನೋಡಿ ಎಲ್ಲ ಫ್ರೀಯಾಗಿ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನು ಕೂಡ ನೀವು ನೋಡಿಕೊಂಡು ಯಾವುದಾದ್ರೂ ನಿಮ್ಮೊಂದು ಐಡಿಯಾಸ್ ಚೆನ್ನಾಗಿತ್ತು ಅಂದರೆ ಒಂದು ಡ್ಯಾಶ್ಬೋರ್ಡ್ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. justinmind.com ಅಂತ ಇವರು ಕೂಡ ನಿಮಗೆ ಒಳ್ಳೊಳ್ಳೆ ಡ್ಯಾಶ್ಬೋರ್ಡ್ಸನ್ನು ಡಿಸೈನ್ಸನ್ನು ಇಲ್ಲಿ ಹಾಕಿದ್ದಾರೆ. ಜೊತೆಗೆ ಇವರು ನಿಮಗೆ ಡ್ಯಾಶ್ಬೋರ್ಡ್ಸ್ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಎಷ್ಟೊಂದು ಸಿಂಪಲ್ ಡಿಸೈನ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ನಾವು ಕೂಡ ಕೆಲವೊಂದು ಡ್ಯಾಶ್ಬೋರ್ಡ್ಸನ್ನು ಮಾಡಬೇಕಾದ್ರೆ ಈ ಥರ ವೆಬ್ಸೈಟ್ಸ್ಗಳನ್ನು ನಾವು ಪ್ರೆಫರ್ ಮಾಡ್ತೀವಿ. ಸೊ ಈ ಒಂದು ಪ್ರೆಸೆಂಟೇಷನನ್ನು ನಾನು ಆ್ಯಪಲ್ಲಿ ಹಾಕಿರ್ತೀನಿ. ನೀವು ಆ್ಯಪಲ್ಲಿ ಹೋದರೆ ಈ ಒಂದು ಪ್ರೆಸೆಂಟೇಷನನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಇಷ್ಟೊತ್ತರೆಗೂ ನಾವು ಡ್ಯಾಶ್ಬೋರ್ಡ್ಸ್ ಅಂದರೆ ಏನು, ಅದರದ್ದು ಯೂಸಸ್ ಏನು, ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಶ್ಬೋರ್ಡ್ಸನ್ನು ನಾವು ನೋಡಿದ್ವಿ. ಈಗ ಕೆಲವೊಂದು ಆಬ್ಜೆಕ್ಟ್ಸನ್ನು ನೋಡೋಣ. ಇದೆಲ್ಲ ನಿಮಗೆ ಯಾವ ಆಬ್ಜೆಕ್ಟ್ಸ್ ಇದೆ ಅಂತ ನಾನು ಹೇಳ್ತೀನಿ, ಬಟ್ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಯಾವ ರೀತಿ ಇದನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಮುಂದಿನ ಚಾಪ್ಟರ್ಗಳಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಆಬ್ಜೆಕ್ಟ್ಸ್ ಅಂತ ಬಂದಾಗ ನಿಮಗೆ ಇಮೇಜಸ್ ಅಂತ ಬರುತ್ತೆ. ಇಮೇಜಸ್ ನಾವು ಪವರ್ BI ಅಥವಾ ಎಕ್ಸೆಲ್ಗೆ ಈಸಿಗೆ ಇಂಪೋರ್ಟ್ ಮಾಡ್ಕೊಬೋದು. ಯಾವುದೇ ರೀತಿಯಾದ ಇಮೇಜನ್ನು ಕೂಡ ನಾವು ಹಾಕೋಬೋದು. ಇಮೇಜ್ ಫಾರ್ಮ್ಯಾಟ್ಸ್ ಬಂದು ನಿಮಗೆ JPEG ಇರುತ್ತೆ, PNG ಇರುತ್ತೆ, GIFs ಇರುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮೇಜಸ್ ನಾವು ಕ್ರಿಯೇಟ್ ಮಾಡೋದು ಫೋಟೋಶಾಪು ಅಥವಾ ಇನ್ನೂ ಈ ಥರದ ಅನೇಕ ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇರುತ್ತೆ, ಅದರಲ್ಲಿ ಕೂಡ ನಾವು ಮಾಡ್ಬೋದು. ಜೊತೆಗೆ ನಾವು ಪವರ್ ಪಾಯಿಂಟಲ್ಲಿ ಕೂಡ ನಾವು ಈ ಒಂದು ಇಮೇಜಸನ್ನು ಕ್ರಿಯೇಟ್ ಮಾಡ್ಬೋದು. ಐಕಾನ್ಸ್ ನಿಮಗೆ ತೋರಿಸಿದ ಒಂದು ಚಿಕ್ಕ ಇಮೇಜಸ್ ಇರುತ್ತೆ, ಅದಕ್ಕೆ ಐಕಾನ್ಸ್ ಅಂತ ಕರಿತೀವಿ. ಇದನ್ನು ನಾವು ಫೋಟೋ ಎಡಿಟಿಂಗ್ ಟೂಲ್ಸಿಂದ ಮಾಡ್ಬೋದು. ಫೋಟೋಶಾಪ್ ಅಥವಾ ಪವರ್ ಪಾಯಿಂಟಲ್ಲಿ ಕೂಡ ನಾವು ಈ ಒಂದು ಐಕಾನ್ಸನ್ನು ಮಾಡ್ಬೋದು. ಸೊ ಇದನ್ನು ಇಂಪೋರ್ಟ್ ಕೂಡ ಮಾಡ್ಕೋಬೋದು. ಎಲ್ಲಿಂದ ವೆಬ್ಸೈಟಿಂದ ಇಂಪೋರ್ಟ್ ಮಾಡ್ಕೋಬೋದು ಅಥವಾ ನಾವು ಪವರ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಟ್ ನೀವು ವೆಬ್ಸೈಟಿಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ನೀವು ದಯವಿಟ್ಟು ಕಾಪಿರೈಟ್ಸನ್ನು ನೋಡ್ಕೊಂಡು ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ನಿಮಗೆ ಸಾವಿರಾರು ಐಕಾನ್ಸ್, ನಾನು ಆಲ್ರೆಡಿ ಇಷ್ಟೊಂದು ಐಕಾನ್ಸ್ ನಮ್ಮ ಒಂದು ಆ್ಯಪಲ್ಲಿದೆ. ನಾನು ಬೇಕಾದ್ರೆ ಅದನ್ನು ಕೂಡ ನಿಮಗೆ ನಾನು ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಆಪ್ಷನ್ ಕೊಡ್ತೀನಿ. ಅದನ್ನು ಕೂಡ ನೀವು ನೋಡಿಕೊಂಡು ಅಥವಾ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಐಕಾನ್ಸನ್ನು ಪವರ್ BI ಅಥವಾ ಎಕ್ಸೆಲ್ ಡ್ಯಾಶ್ಬೋರ್ಡ್ಸಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಒಂದು ಐಕಾನ್ಸನ್ನು, ಇಮೇಜಸನ್ನು ಯಾವ ರೀತಿ ಇಂಪೋರ್ಟ್ ಮಾಡ್ಕೋತೀವಿ ಅದೇ ರೀತಿ ಐಕಾನ್ಸನ್ನು ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಟೆಕ್ಸ್ಟ್ ಬಾಕ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟೈಟಲ್ ಅಥವಾ ಡಿಸ್ಕ್ರಿಪ್ಷನ್ನು ಅಥವಾ ಲೇಬಲ್ಸನ್ನು ಕೊಡೋದಕ್ಕೆ ನಾವು ಟೆಕ್ಸ್ಟ್ ಬಾಕ್ಸನ್ನು ಯೂಸ್ ಮಾಡ್ಕೋತೀವಿ. ಮತ್ತು ಬಟನ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಬಟನ್ಸನ್ನು ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಅಥವಾ ಒಂದು ರಿಪೋರ್ಟ್ಸಿಂದ ಇನ್ನೊಂದು ರಿಪೋರ್ಟ್ಸ್ಗೆ ಹೋಗೋದಕ್ಕೆ ನಾವು ಈ ಒಂದು ಬಟನ್ಸನ್ನು ಯೂಸ್ ಮಾಡ್ಕೋತೀವಿ. ಮತ್ತು ಕೆಲವು ಟೈಮು ಇಮೇಜಸ್ ಅಥವಾ ಐಕಾನ್ಸನ್ನು ಕೂಡ ನಾವು ಬಟನ್ಸ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಬಟನ್ಸಲ್ಲೂ ನಿಮಗೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಒಂದು ಸಿಂಪಲ್ ಬಟನ್ಸ್ ಇರುತ್ತೆ, 3D ಬಟನ್ಸ್ ಇರುತ್ತೆ, ಆ್ಯನಿಮೇಟೆಡ್ ಬಟನ್ಸ್ ಇರುತ್ತೆ. ಇದನ್ನು ಕೂಡ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಸಪ್ರೇಟಾಗಿ ಇನ್ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಬ್ಯಾನರ್ಸ್ ಅಂತ ಇರುತ್ತೆ. ಡ್ಯಾಶ್ಬೋರ್ಡಲ್ಲಿ
ಬ್ಯಾನರ್ಸ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಬ್ಯಾನರ್ಸ್ ಅಂತಂದರೆ, ನಿಮ್ಗೆ ಯಾವುದೋ ಒಂದು ರಿಪೋರ್ಟ್ಸ್ ಮಾಡಿದಾಗ ಆ ರಿಪೋರ್ಟ್ಸ್ ಏನು ಹೇಳುತ್ತೆ ಅಥವಾ ಆ ರಿಪೋರ್ಟ್ಸ್ ಯಾವುದ್ರ ಬಗ್ಗೆ ಹೇಳ್ತಿದೆ ಅಂತ ತಿಳಿಸೋದಕ್ಕೆ ನಾವೊಂದು ಟೈಟಲನ್ನು ಕೊಡ್ತೀವಿ. ಅದಕ್ಕೆ ನಾವು ಬ್ಯಾನರ್ ಅಂತ ಕರಿತೀವಿ. ಬಟ್ ಈ ಬ್ಯಾನರ್ ಎಲ್ಲ ಡ್ಯಾಶ್ಬೋರ್ಡ್ಸಲ್ಲೂ ಎಲ್ಲ ರಿಪೋರ್ಟಿಂಗ್ ಪೇಜಲ್ಲೂ ಇರಲೇಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ, ಬಟ್ ಇದ್ದರೆ ತುಂಬ ಒಳ್ಳೆಯದು. ಸೊ ಇದು ನಮಗೆ ಒಂದು ಡ್ಯಾಶ್ಬೋರ್ಡ್ ಅಥವಾ ಒಂದು ರಿಪೋರ್ಟ್ ಪೇಜ್ನ ಹೈಲೈಟ್ ಮಾಡೋದಕ್ಕೆ ಬ್ಯಾನರನ್ನು ಯೂಸ್ ಮಾಡಬಹುದು. ಅದರಲ್ಲೂ ಕೂಡ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾನರ್ಸ್ ಇರುತ್ತೆ. ಕೆಲವು ಟೈಮ್ ನಾವು ಸಿಂಪಲ್ ಟೈಟ್ಲ್ ಅಂತ ಹಾಕೋಬೋದು, ಅಥವಾ ಒಂದು ಸಿಂಪಲ್ ಶೇಪ್ ಹಾಕ್ಬಿಟ್ಟು ನಾವು ಬ್ಯಾನರನ್ನು ಕ್ರಿಯೇಟ್ ಮಾಡ್ಬೋದು. ಮಲ್ಟಿಪಲ್ ಶೇಪ್ಸ್ ಹಾಕಿ ನಾವು ಬ್ಯಾನರನ್ನು ಕ್ರಿಯೇಟ್ ಮಾಡ್ಬೋದು. ಕಾರ್ಪೊರೇಟ್ ಬ್ಯಾನರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅಬ್ಸ್ಟ್ರಾಕ್ಟ್ ಅಂದರೆ ಡಿಫ್ರೆಂಟ್ ಕಲರ್ಸ್ ಇರೋವಂಥ ಒಂದು ಬ್ಯಾನರ್ ಕೂಡ ನಾವು ಮಾಡ್ಬೋದು, ಅಥವಾ ಒಂದು ಇಮೇಜನ್ನೇ ನಾವು ಬ್ಯಾನರ್ ಥರ ತೋರಿಸ್ಬೋದು. ಸೊ ಈ ರೀತಿ ನಾವು ನಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ಬ್ಯಾನರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಫಾಂಟ್ಸ್ ಅಂದರೆ ನಾವೊಂದು ಅಕ್ಷರಗಳು ಏನು ನಾವು ಹಾಕ್ತೀವಿ ಒಂದು ಡ್ಯಾಶ್ಬೋರ್ಡಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ನಾವು ಒಳ್ಳೆಯ ಒಂದು ರೀಡಬಲ್ ಫಾಂಟನ್ನು ಯೂಸ್ ಮಾಡಬೇಕಾಗುತ್ತೆ. ಕೆಲವರೆಲ್ಲ ಡಿಸೈನ್ ಫಾಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ದಯವಿಟ್ಟು ಅಂಥ ಫಾಂಟ್ಸ್ ಎಲ್ಲ ಯೂಸ್ ಮಾಡಬೇಡಿ. ನೀವು ಕಾರ್ಪೊರೇಟ್ ಡ್ಯಾಶ್ಬೋರ್ಡ್ಸನ್ನು ಕ್ರಿಯೇಟ್ ಮಾಡಿದಾಗ ತುಂಬ ಈಸಿಯಾಗಿ ಓದೋದಕ್ಕೆ ಅನುಕೂಲ ಆಗುವಂಥ ಫಾಂಟ್ಸನ್ನು ಯೂಸ್ ಮಾಡಬೇಕು. ಯಾಕಂದರೆ ಫಾಂಟ್ಸು ನೀವೇನೇ ಓದಬೇಕಾದ್ರೂ ಫಾಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಇಲ್ಲಿ 1,00,000ಕ್ಕಿಂತ ಹೆಚ್ಚು ಫಾಂಟ್ಸನ್ನು ನಮ್ಮ ಒಂದು ಆ್ಯಪಲ್ಲಿ ನಾನು ಅದನ್ನು ಇಟ್ಟಿದ್ದೀನಿ. ಯಾರಿಗಾದ್ರೂ ಅಕಸ್ಮಾತ್ ಬೇಕು ಅಂದರೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ವೇರಿಯಸ್ ಡಿಫ್ರೆಂಟ್ ಫಾಂಟ್ಸನ್ನು ಯೂಸ್ ಮಾಡ್ಕೊಂಡು, ಅಂದರೆ ನಮಗೆ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಯಾವ ಒಂದು ಫಾಂಟ್ಸ್ ಯೂಸ್ ಮಾಡಬೇಕು, ಯಾವ ರೀತಿ ಫಾಂಟ್ಸ್ ಪ್ರೊಫೆಷ್ನಲ್ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ಚಾಪ್ಟರ್ಗಳಲ್ಲಿ ತಿಳಿಸ್ಕೊಡ್ತೀನಿ. ವಿಜುವಲೈಸೇಷನ್ಸ್ ಇದು ತುಂಬ ಇಂಪಾರ್ಟೆಂಟು. ನಾವು ಯಾವುದೇ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿದಾಗ ವಿಜುವಲೈಸೇಷನ್ಸ್ ತುಂಬ ಇಂಪಾರ್ಟೆಂಟು. ಇಲ್ಲಿ ನಮಗೆ ಕಾಲಮ್ ಚಾರ್ಟ್ ಆಗಿರ್ಬೋದು, ಬಾರ್ ಚಾರ್ಟು, ಸ್ಟ್ಯಾಕ್ಡ್ ಬಾರ್, ಸ್ಟ್ಯಾಕ್ಡ್ ಕಾಲಮ್ಮು, ಏರಿಯಾ ಚಾರ್ಟು, ಡ್ಯುವಲ್ ಆಕ್ಸೆಸ್ ಚಾರ್ಟ್, ಲೈನ್ ಚಾರ್ಟು, ಮೆಕ್ಕೋ ಚಾರ್ಟು, ಪೈ ಚಾರ್ಟ್, ವಾಟರ್ಫಾಲ್, ಬಬಲ್, ಸ್ಕ್ಯಾಟರ್ ಪ್ಲಾಟ್, ಬುಲೆಟ್, ಫನ್ನಲ್, ಹೀಟ್ ಮ್ಯಾಪ್, ಇನ್ನೂ ಅನೇಕ ಚಾರ್ಟ್ಸ್ಗಳನ್ನು ಯಾವಾಗ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಬಂದು ನಿಮಗೆ ಡ್ಯಾಶ್ಬೋರ್ಡ್ಸು, ಮತ್ತು ನಾವು ಡ್ಯಾಶ್ಬೋರ್ಡ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಆಬ್ಜೆಕ್ಟ್ಸು, ಇದೆಲ್ಲ ಬೇರೆ ಬೇರೆ ಚಾಪ್ಟರ್ಸಲ್ಲಿ ನಿಮಗೆ ಅದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ನಮ್ಮನ್ನು ಫಾಲೋ ಮಾಡಬೇಕು ಅಂತಿದ್ರೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ವಾಟ್ಸಪ್, ಟೆಲಿಗ್ರಾಮ್, ಅಥವಾ ನೀವೇನಾದರೂ ಜಾಬ್ ಹುಡುಕ್ತಿದ್ರೆ ಪ್ಲೇಸ್ಮೆಂಟ್ಸು, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಫಾಲೋ ಮಾಡ್ಬೋದು. ದಯವಿಟ್ಟು ಕನ್ನಡದವರು ಎಸ್ಪೆಷಲಿ ಇಂಥ ಒಂದು ಕನ್ನಡಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಟೆಕ್ನಾಲಜಿ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ವಿಷಯಗಳನ್ನು ತಿಳಿಸ್ಬೇಕು ಅಂತ ಹೊರಟಿರೋ ಐಟಾಸ್ ಕನ್ನಡ ಮಾಧ್ಯಮ ಈ ಒಂದು ಇನ್ಸ್ಟಿಟ್ಯೂಟ್ಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ. ಮತ್ತು ನಮ್ಮ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಮೊಟ್ಟ ಮೊದಲ ಬಾರಿಗೆ ಪ್ರೋಗ್ರಾಮಿಂಗ್ ಬಗ್ಗೆ, ಫೋಟೋ ಎಡಿಟಿಂಗ್ ಬಗ್ಗೆ, ವಿಡಿಯೋ ಎಡಿಟಿಂಗ್ ಬಗ್ಗೆ ಅಥವಾ ಟೆಕ್ನಾಲಜಿ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದು tecinfokannada.official. ನಾನಿಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕೂಡ ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅದನ್ನು ನಾನು ಹಾಕಿರ್ತೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ. ಇದರಿಂದ ನಾವು ಇನ್ನೂ ಅನೇಕ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಕೂಡ ಕೊಡೋದಕ್ಕೆ ನಮಗೆ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಮತ್ತು ನಮಗೂ ಕೂಡ ಹೆಚ್ಚಿನ ವಿಷಯಗಳನ್ನು ಕಲ್ತ್ಕೋಬೋದು ಈ ಒಂದು ವಿಡಿಯೋಸ್ಗಳನ್ನು ಮಾಡುವ ಮೂಲಕ. ಧನ್ಯವಾದಗಳು ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಒಂದು ಒಳ್ಳೆ ವಿಷಯವನ್ನು ತಿಳಿಸ್ಕೊಟ್ಟಿದೆ, ಮತ್ತು ಇದು ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ಒಂದು ಪ್ರೊಫೆಷ್ನಲ್ ಅಥವಾ ನಿಮ್ಮ ಒಂದು ಜಾಬ್ ಆಪರ್ಚುನಿಟೀಸ್ಗೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.